ಓಂ ಸರ್ವತ್ರ ಮಾಂ ರಕ್ಷತು ವಿಶ್ವಮೂರ್ತಿಃ ಜ್ಯೋತಿರ್ಮಯಾನಂದ ಘನಶ್ಚಿದಾತ್ಮ ಅಣೋರಣೀಯಾನುರುಶಕ್ತಿರೇಕಃ ಸ ಈಶ್ವರಃ ಪಾತು ಭಯಾದಶೇಷಾತ್. ಓಂ ತತ್ಪುರುಷಾಯ ವಿದ್ಮಹೇ ಮಹಾದೇವಾಯ ಧೀಮಹಿ ತನ್ನೋ ರುದ್ರಃ ಪ್ರಚೋದಯಾತ್. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆತ್ಮೀಯ ಪ್ರಿಯ ಪ್ರೇಕ್ಷಕ ಮಿತ್ರರೇ, ನಿಮ್ಮೆಲ್ಲರ ಜೀವನ ಸುಖಕರ, ಕ್ಷೇಮಕರ, ಲಾಭಕರವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ, ಪ್ರಿಯ ಪ್ರೇಕ್ಷಕ ಮಿತ್ರರೇ, ಆಗಸ್ಟ್ ತಿಂಗಳು ಕನ್ಯಾ ರಾಶಿಯ ಮಾಸ ಭವಿಷ್ಯ ಹೇಗಿದೆ ಅನ್ನುವಂಥದ್ದು ಈ ವಿಡಿಯೋ ನಾವು ನೋಡೋಣ. ಅದೃಷ್ಟದ ಸಂಕೇತ ಅಂತ ಏನಾದರೂ ಇದ್ರೆ ಅದು ಕೇವಲ ಕನ್ಯಾ ರಾಶಿಯವರಿಗೆ ಮಾತ್ರ. ಶನಿ ಪ್ರಭಾವ ವಕ್ರಿ ಆದರೂ ಕೂಡ ಏನೂ ಸಮಸ್ಯೆ ಇಲ್ಲ. ಶನಿ ವಕ್ರತ್ವ ಬೇರೆ ರಾಶಿಗಳಿಗೆ ಸಮಸ್ಯೆ ಆದರೂ ಕೂಡ ನಿಮಗೇನು ಪ್ರಾಬ್ಲಮ್ ಇಲ್ಲ. ಅದೊಂದು ಪ್ಲಸ್ ಪಾಯಿಂಟ್ ಆಗಿ ಕನ್ಯಾ ರಾಶಿಯವರಿಗೆ ಅಭಿವೃದ್ಧಿ ಆಗತ್ತೆ. ಶನಿಯಿಂದ ಯಾವುದೇ ಸಮಸ್ಯೆ ಇಲ್ಲ. ಉದ್ಯೋಗಕ್ಕಾಗ್ಲಿ ಅಥವಾ ಕರ್ಮದಲ್ಲಾಗ್ಲಿ ಧರ್ಮದಲ್ಲಾಗ್ಲಿ ಯಾವುದೇ ಸಮಸ್ಯೆನೂ ಕನ್ಯಾ ರಾಶಿಯವರಿಗೆ ಇಲ್ಲ. ಹಾಗಾಗಿ ಪೂರ್ವ ಪುಣ್ಯಸ್ಥಾನ ವೃದ್ಧಿಯಾಗಿ ಸಂತಾನ ಅಪೇಕ್ಷಿತ ದಂಪತಿಗಳಿಗೆ ಶುಭ ಫಲ, ಪಿತ್ರಾರ್ಜಿತ ಆಸ್ತಿ ವಿಚಾರದಲ್ಲಿ ಜಯಪ್ರಾಪ್ತಿ, ಕೋರ್ಟು ಕಚೇರಿಗಳಲ್ಲಿ ಸಮಸ್ಯೆ ದೂರ, ದಾಯಾದಿಗಳ ಕಲಹದಿಂದ ನಿಮಗೆ ಎಲ್ಲವೂ ಕೂಡ ನೆಗೆಟಿವ್ ಎಲ್ಲ ಕ್ಲಿಯರ್ ಆಗುತ್ತೆ. ಅಣ್ಣ ತಮ್ಮಂದರು ಸಪೋರ್ಟ್ ಮಾಡುವಂಥ ಸ್ಟೇಜ್ಗೆ ಬರುತ್ತೆ. ಇನ್ನು ಋಣ ಸಾಲ ಮಾಡೋದು ಕಡಿಮೆ ಆಗುತ್ತೆ, ಸಾಲಗಳನ್ನು ತೀರಿಸ್ತೀರಾ, ಶತ್ರುಗಳು ಕಡಿಮೆ ಆಗ್ತಾರೆ, ರೋಗಗಳು ಕೂಡ ನಿಮಗೆ ಕಡಿಮೆ ಆಗಿ ಆರೋಗ್ಯದಲ್ಲಿ ಕೂಡ ವೃದ್ಧಿಯನ್ನ ಕಾಣಬಹುದು. ಇಷ್ಟು ಕೂಡ ಶನಿಯಿಂದ ನಿಮಗೆ ಸಪೋರ್ಟ್ ಸಿಗುತ್ತೆ. ಇನ್ನು ಗುರು ಅಂತೂ ನಿಮಗೆ ಸುಖ ಸ್ಥಾನಾಧಿಪತಿ ಹಾಗೂ ವಿವಾಹ ಸ್ಥಾನಾಧಿಪತಿ ಮತ್ತೆ ಪಾರ್ಟ್ನರ್ಶಿಪ್ ಕೂಡ ಅಂತ ಹೇಳ್ತೀವಿ. ಹಾಗಾಗಿ ವಿವಾಹ ಅಪೇಕ್ಷಿತ ವಧುವರರಿಗೆ ಉತ್ತಮವಾದ ಸಮಯ. ಲಕ್ಸುರಿ ಲೈಫನ್ನು ಲೀಡ್ ಮಾಡೋದಕ್ಕೆ ನಿಮಗೆ ಈಗಾಗಲೇ ಪ್ರಾರಂಭ ಆಗಿ ಸುಮಾರು 2 ತಿಂಗಳಾಗಿದೆ. ಇನ್ನೂ ಕೂಡ ನಿಮಗೆ 10 ತಿಂಗಳಿದೆ. ಲಕ್ಸುರಿ ಲೈಫನ್ನು ನೀವು ಲೀಡ್ ಮಾಡ್ತೀರಾ, ಅದರಲ್ಲಿ ಯಾವುದೇ ಸಂದೇಹ ಇಲ್ಲ. ಗುರು ನಿಮಗೆ ಲಾಭಸ್ಥಾನದಲ್ಲಿರೋದ್ರಿಂದ ಹೆಚ್ಚು ಲಾಭದ ಫಲಗಳನ್ನು ಕೊಡ್ತಾರೆ. ಗುರು ಶನಿ ಅನ್ನುವಂಥದ್ದು 2 ಗ್ರಹ ಆದರೆ, ಇನ್ನು 6ನೇ ಮನೆಯಲ್ಲಿರ್ತಕ್ಕಂಥ ರಾಹು, 12ನೇ ಮನೆಯಲ್ಲಿರ್ತಕ್ಕಂಥ ಕೇತು ಕೂಡ ನಿಮ್ಗೆ ಯಾವುದೇ ನೆಗೆಟಿವ್ಸ್ ಇಲ್ಲ. ವ್ಯಯಸ್ಥಾನದಲ್ಲಿ ಕೇತು ಇದ್ರೆ ತುಂಬಾ ಒಳ್ಳೆಯದು. ಆಧ್ಯಾತ್ಮಿಕವಾಗಿ ಧಾರ್ಮಿಕವಾಗಿ ಹೆಚ್ಚಿನ ಪ್ರಭಾವ ನಿಮ್ಮ ಮೇಲೆ ಇರುತ್ತೆ. ಹಾಗೆ 6ನೇ ಮನೆಯಲ್ಲಿ ರಾಹು ಇರೋದು ಕೆಟ್ಟ ಸ್ಥಾನದಲ್ಲಿ ಕೆಟ್ಟ ಗ್ರಹ ಇದ್ರೆ ಒಳ್ಳೆ ಫಲ. ಹಾಗಾಗಿ ಪಾಪಸ್ಥಾನದಲ್ಲಿ ಪಾಪಗ್ರಹ ಇದ್ದೇ ಶುಭ ಫಲ ಅಂತ ಹೇಳುತ್ತೆ. ರಾಹು ಕೇತುಗಳಿಂದನೂ ಒಳ್ಳೆ ಫಲ. ಇನ್ನು 2ನೇ ತಾರೀಕು ತೃತೀಯ ಸ್ಥಾನ ಹಾಗೂ ಅಷ್ಟಮ ಸ್ಥಾನ, ಅದೃಷ್ಟ ಸ್ಥಾನ ಹಾಗೂ ಧೈರ್ಯ ಸ್ಥಾನ, ಸಹೋದರ ಸ್ಥಾನಕ್ಕೆ ಅಧಿಪತಿ ಆಗಿರತಕ್ಕಂಥ ಕುಜ ದಶಮಕ್ಕೆ ಬರ್ತಾರೆ 2ನೇ ತಾರೀಕು. ಕುಜನಿಂದ ತೊಂದರೆ ಇಲ್ಲ, ತಾತ್ಕಾಲಿಕ ಕುಜ ದೋಷ ಇಲ್ಲ, ಕುಜನಿಂದ ಸಪೋರ್ಟ್ ಸಿಗುತ್ತೆ. ಆದರೂ 25ನೇ ತಾರೀಕು ಆಗಸ್ಟ್ ಅಂಗಾರಕ ಜಯಂತಿ ಬರುತ್ತೆ. ಅವತ್ತಿನ ದಿನ ಹೆಚ್ಚು ಅಂಗಾರಕ ಗ್ರಹ ಅಂದ್ರೆ ಕುಜಗ್ರಹನ ಆರಾಧನೆ ಮಾಡೋದು ತುಂಬಾ ಒಳ್ಳೆಯದು, ಅಥವಾ ಸುಬ್ರಹ್ಮಣ್ಯೇಶ್ವರನ ಆರಾಧನೆ ಮಾಡೋದು ತುಂಬಾ ಒಳ್ಳೆಯದು. ಇನ್ನು 5ನೇ ತಾರೀಕು ಲಾಭಸ್ಥಾನಕ್ಕೆ ಬರ್ತಾರೆ ಯಾರು? ಬುಧ. ಲಾಭಸ್ಥಾನಕ್ಕೆ ಬರುವಂತಹ ನಿಮ್ಮ ರಾಶಿಯಾಧಿಪತಿ ಉತ್ತಮವಾದ ಫಲವನ್ನ ಕೊಡ್ತಾರೆ. ವಿಶೇಷವಾದಂತಹ ವ್ಯಾಪಾರ, ಉದ್ಯೋಗ, ಬುದ್ಧಿ, ವಿದ್ಯೆ, ಶಕ್ತಿ ವೃದ್ಧಿಯನ್ನ ಮಾಡ್ತಾರೆ. ಹಾಗೆ 22ನೇ ತಾರೀಕು 5ನೇ ತಾರೀಕು ನಿಮ್ಗೆ ಲಾಭಸ್ಥಾನಕ್ಕೆ ಬಂದ್ರೆ 22ನೇ ತಾರೀಕು ನಷ್ಟ ಸ್ಥಾನಕ್ಕೆ ಬಂದರೂ ಕೂಡ ಮಿತ್ರ ಸ್ಥಾನ ಆದ್ರಿಂದ ಬುಧಾದಿತ್ಯ ಯೋಗ ಕನ್ವರ್ಟ್ ಆಗೋದ್ರಿಂದ ಅದು ಶುಭ ಫಲ ಇದೆ. ಜೊತೆಗೆ ಸೂರ್ಯ 17ನೇ ತಾರೀಕುವರೆಗೂ ಲಾಭಸ್ಥಾನದಲ್ಲಿದ್ದು ನಿಮಗೆ 17ನೇ ತಾರೀಕು ನಿಮಗೆ ವ್ಯಯಸ್ಥಾನಕ್ಕೆ ಬಂದರೂ ಸ್ವಕ್ಷೇತ್ರ ಆಗುತ್ತೆ. ಹಾಗಾಗಿ ಸ್ವಕ್ಷೇತ್ರದಲ್ಲಿ ಸೂರ್ಯ ವಿಶೇಷವಾದ ಫಲ ಕೊಡ್ತಾರೆ. ಇವೆಲ್ಲವನ್ನ ನೋಡ್ತಾ ಇದ್ರೆ ಎಲ್ಲೋ ಒಂದ್ ಕಡೆ ತುಂಬಾ ಪಾಸಿಟಿವ್. ಒಂದೇ ಒಂದು ನೆಗೆಟಿವ್ ಇದೆ ಏನಂತಂದ್ರೆ ಅದು ಶುಕ್ರ. 1ನೇ ತಾರೀಕು ಆಗಸ್ಟ್ ತಿಂಗಳು ಶುಕ್ರ ನಿಮ್ಮ ರಾಶಿಗೆ ಪ್ರವೇಶವಾಗಿ ನೀಚ ಸ್ಥಾನ ಆಗ್ತಾರೆ. ನೀಚ ಸ್ಥಾನ ಅಂದ್ರೆ ಡೆಬಿಲೇಟೆಡ್ ಪೊಸಿಷನ್ 0%. 0% ಬೇರೆ ಎಲ್ಲ ರಾಶಿಗೆ ಅಪ್ಲೈ ಆದ್ರೂ ನಿಮ್ಮ ರಾಶಿಗೆ ಅಪ್ಲೈ ಆಗಲ್ಲ. ಯಾಕೆ ಅಂತಂದ್ರೆ ನಿಮ್ಮ ರಾಶಿಯಾಧಿಪತಿ ಬುಧನಿಗೆ ಶುಕ್ರ ಬಂದು ತ್ರಿಕೋಣ ಸ್ಥಾನಾಧಿಪತಿ ಹಾಗೂ ಮಿತ್ರ. ಅರ್ಥ ಆಯ್ತಾ? ಇವನ್ನೆಲ್ಲ ನೋಡಿದಾಗ ಎಲ್ಲೋ ಒಂದು ಕಡೆ ತುಂಬಾ ಪಾಸಿಟಿವ್ ಅಭಿವೃದ್ಧಿಯನ್ನ ಹೊಂದಬಹುದು. ಆದ್ರೂ ನಿಮಗೆ ಹಣ ಸಂಪಾದನೆ ವಿಚಾರದಲ್ಲಿ, ಭಾಗ್ಯದ ಅಭಿವೃದ್ಧಿ ವಿಚಾರದಲ್ಲಿ ಒಂದು ಸ್ವಲ್ಪ ಸ್ಲೋ ಆಗುತ್ತೆ ಬಿಟ್ರೆ ಸಮಸ್ಯೆಗಳಂತೂ ಖಂಡಿತ ಇಲ್ಲ. ಈ ತಿಂಗಳಲ್ಲಿ ವಾಹನ ಖರೀದಿಗೆ ಯೋಗ ಇಲ್ಲ. ಅದೊಂದು ಬಿಟ್ರೆ ವಾಹನದ ವಿಚಾರದಲ್ಲಿ ಸ್ವಲ್ಪ ಹುಷಾರಾಗಿರಿ. ಆಕ್ಸಿಡೆಂಟ್ಸು ಸಣ್ಣ ಪುಟ್ಟ ಆಗ್ಬೋದು, ಅಥವಾ ವಾಹನದ ಚಾಲಕರು ಮಾಲೀಕರಿಗೆ ಒಂದು ಸ್ವಲ್ಪ ನಷ್ಟ ಸಂಭವಗಳಿರುತ್ತೆ. ಸ್ವಲ್ಪ ಅದನ್ನ ಬ್ಯಾಲೆನ್ಸ್ ಮಾಡಿ ಬಿಟ್ರೆ ಬೇರೆ ಯಾವುದು ಸಮಸ್ಯೆಗಳಿಲ್ಲ. ಜನರಲೈಸ್ ಆಗಿ ಹೇಗಿದೆ ಕನ್ಯಾ ರಾಶಿಯವರಿಗೆ ಅಂತ ನೋಡೋದಕ್ಕೆ ಮುಂಚೆ, ಈ ತಿಂಗಳು 12ನೇ ತಾರೀಕು ಆಗಸ್ಟ್ 12 ಜ್ಯೋತಿರ್ಭೀಮೇಶ್ವರ ವ್ರತ, ಭೀಮನ ಅಮಾವಾಸ್ಯೆ, ಗಂಡನಿಗೆ ಒಳ್ಳೆ ಭೀಮನಂತ ದೇಹ ಸಿಗಲಿ ಅಂತೇಳಿ ಪೂಜೆ ಮಾಡುವಂಥದ್ದು, ಹೆಣ್ಣು ಮಕ್ಕಳಿಗೆ
ಒಳ್ಳೆ ಗಂಡ ಸಿಗ್ಲಿ, ಭೀಮನಂತ ಗಂಡ ಸಿಗ್ಲಿ ಅಂತ ಪೂಜೆ ಮಾಡುವಂಥ ದಿನ. 16ನೇ ತಾರೀಕು ನಾಗ ಚತುರ್ಥಿ, 17ನೇ ತಾರೀಕು ನಾಗಪಂಚಮಿ ಇದೆ. ನಾಗಪಂಚಮಿ ಹಬ್ಬ ತೆನೆ ಎರೆಯೋದು ಅಂತದ್ದು ತುಂಬಾ ಒಳ್ಳೆಯದು. ಇನ್ನು 21ನೇ ತಾರೀಕು ವರಮಹಾಲಕ್ಷ್ಮಿ ಹಬ್ಬ, ನೆಚ್ಚಿನ ಹಬ್ಬವನ್ನು ಸಂತೋಷವಾಗಿ ಮಾಡಿ, ತುಂಬಾ ವಿಶೇಷ. ಹಾಗೂ 25 ಅಂಗಾರಕ ಜಯಂತಿ ಮೊದಲೇ ಹೇಳಿದ್ದೀನಿ. ಇದರ ಜೊತೆಗೆ ಹಲವಾರು ಹಬ್ಬಗಳು ಬರುತ್ತೆ. ಮಂಗಳಗೌರಿ ಹಬ್ಬ, ಮತ್ತೆ ನಿಮಗೆ ಉಪಕರ್ಮ ಬರುತ್ತೆ, ಋಗ್ವೇದ ಯಜುರ್ವೇದ ಉಪಕರ್ಮ, ಇದೆಲ್ಲ ತುಂಬಾ ಹಬ್ಬಗಳು ಬಿಡಿ. 12ನೇ ತಾರೀಕುವರೆಗೂ, ಆಗಸ್ಟ್ 12ರವರೆಗೂ ಆಷಾಢ ಮಾಸ ಇದ್ರೆ, ಆಗಸ್ಟ್ 12ರಿಂದ ನಿಮಗೆ ಶ್ರಾವಣ ಮಾಸ ಶುರುವಾಗುತ್ತೆ. ಶ್ರಾವಣ ಮಾಸ ಬಂತು ಅಂದ್ರೆ ಹಬ್ಬದ ಮಾಸ ಬಂತು ಅಂತ ಅರ್ಥ. ಅಲ್ಲಿಗೆ ನಿಮಗೆ ಬಹಳ ಅಭಿವೃದ್ಧಿ, ಕ್ಷೇತ್ರದ ಬಲ ಎಲ್ಲ ನಿಮಗೆ ಸಿಗ್ತಾ ಹೋಗುತ್ತೆ. ಜನರಲೈಸ್ ಆಗಿ ನೋಡೋದಾದ್ರೆ ಏನೇನಿದೆ ಶುಭ ಫಲ. ವಾಹನ ಚಾಲನೆಯಲ್ಲಿ ಎಚ್ಚರವಾಗಿರಿ, ಅದನ್ನು ಹೇಳ್ತೀನಿ. ನೂತನ ವಾಹನಕ್ಕೆ ಅಷ್ಟೊಂದು ಫಲ ಇಲ್ಲ. ಸ್ತ್ರೀಯರಿಗೆ ಈ ಮಾಸ ತುಂಬಾ ಚೆನ್ನಾಗಿರುತ್ತೆ. ರೈತರಿಗೆ ವ್ಯವಸಾಯದಲ್ಲಿ ಉತ್ತಮವಾದ ಪ್ರಗತಿ. ದೇವಾಲಯ ದರ್ಶನ, ಕುಟುಂಬದಲ್ಲಿ ನೆಮ್ಮದಿಯ ವಾತಾವರಣ, ಕೈಗಾರಿಕೋದ್ಯಮಿಗಳಿಗೆ ಹಾಗೂ ದೊಡ್ಡ ದೊಡ್ಡ ಹುದ್ದೆಯಲ್ಲಿರ್ತಕ್ಕಂಥವ್ರಿಗೆ, ಅಧಿಕಾರಿಗಳಿಗೆ ಉತ್ತಮವಾದ ಪ್ರಗತಿ. ಅದೃಷ್ಟದ ಮಾಸ, ಐಶ್ವರ್ಯ ಪ್ರಾಪ್ತಿ, ಗೌರವ ಅಭಿವೃದ್ಧಿ. ನೂತನ ಸ್ಥಿರಾಸ್ತಿ ಖರೀದಿ ಮಾಡುವಂಥವ್ರಿಗೆ ತುಂಬಾ ಒಳ್ಳೆಯದು. ಸ್ಥಿರಾಸ್ತಿ ಅಂದ್ರೆ ಗೊತ್ತಿರಲಿ ನಿಮಗೆ, ಸೈಟು, ಮನೆ, ಅಪಾರ್ಟ್ಮೆಂಟ್, ಫ್ಲಾಟು, ವ್ಯವಸಾಯದ ಭೂಮಿ ತರ. ಚರಾಸ್ತಿ ಸ್ವಲ್ಪ ಇನ್ನು ಲೇಟ್ ಮಾಡಿ, ಆತರ ಪಡೋದು ಬೇಡ. ಜ್ಞಾನದಿಂದ ಅಂದ್ರೆ ನಿಮ್ಮ ಬುದ್ಧಿಶಕ್ತಿ, ನಿಮ್ಮ ಜ್ಞಾನದಿಂದ ಬರುವಂತ ಕಷ್ಟಗಳನ್ನೆಲ್ಲ ಸುಲಭವಾಗಿ ಕ್ಲಿಯರ್ ಮಾಡ್ಕೋತೀರಾ. ನೂತನ ಕೆಲಸ ಕಾರ್ಯಗಳಲ್ಲಿ ಜಯಪ್ರಾಪ್ತಿ. ವಿದ್ಯಾರ್ಥಿಗಳಿಗೆ ಅತ್ಯಂತ ಶುಭ ಮಾಸ. ಮನೆಯಲ್ಲಿ ಶುಭ ಕಾರ್ಯಗಳು ನಡೆಯುವಿಕೆ ಸಾಧ್ಯತೆ. ಬಂಧುಗಳ ಆಗಮನದಿಂದ ಮನಸ್ಸಿಗೆ ಸಂತೋಷ, ಸಹಾಯ ಪ್ರಾಪ್ತಿ, ವಸ್ತ್ರ ಖರೀದಿ ಮಾಡುವಂತ ಯೋಗ. ಒಂದು ರಿಯಲ್ ಎಸ್ಟೇಟ್ ಬಿಸ್ನೆಸ್ ಅಲ್ಲಿ ಕೂಡ ತುಂಬಾ ಚೆನ್ನಾಗಿರುತ್ತೆ. ಭೂ ವ್ಯಾಪಾರಿಗಳಿಗೆ, ಹೋಟೆಲ್ ವ್ಯಾಪಾರಿಗಳಿಗೆ ಚೆನ್ನಾಗಿರುತ್ತೆ. ಧನ ನಷ್ಟ ಆಗುವಂತ ಸಾಧ್ಯತೆ ಯಾವುದು ಕಾಣ್ತಾ ಇಲ್ಲ, ಬಹಳ ಪಾಸಿಟಿವ್ ಆಗಿದೆ. ಕೆಲಸ ಕಾರ್ಯಗಳಲ್ಲಿ ಮೇಲಧಿಕಾರಿಗಳಿಂದ ಸಪೋರ್ಟ್ ಸಿಗುತ್ತೆ. ಬಂಡವಾಳ ಹೂಡಿಕೆಗೆ ಈ ಮಾಸ ತುಂಬಾ ಚೆನ್ನಾಗಿದೆ. ಹಿರಿಯರ ಮಾತುಗಳನ್ನು ಹೆಚ್ಚು ಗೌರವಿಸಿ, ತುಂಬಾ ಪಾಸಿಟಿವ್ ಆಗಿ ನಿಮಗೆ ಅಭಿವೃದ್ಧಿ ಆಗುತ್ತೆ. ಮನೆಯಲ್ಲಿ ಸಂತಸದ ವಾತಾವರಣ. ವಿವಾಹ ಸಂಬಂಧಪಟ್ಟಂತ ವಿಚಾರದಲ್ಲಿ ಹೆಚ್ಚಿನ ಸಪೋರ್ಟ್ ಮತ್ತೆ ಜಯಪ್ರಾಪ್ತಿ ಆಗುತ್ತೆ. ಷೇರು ವ್ಯವಹಾರದಲ್ಲಿ ಕೂಡ ನಿಮಗೆ ತುಂಬಾ ಚೆನ್ನಾಗಿದೆ. ಫಿನಾನ್ಷಿಯಲ್ ಕ್ಲಿಯರ್ ಇರುತ್ತೆ. ಫಿನಾನ್ಷಿಯಲ್ ಆಗಿ ತುಂಬಾ ಸಪೋರ್ಟ್ ಸಿಗುತ್ತೆ. ಬಿಕಾಸ್ 11ನೇ ಮನೆಯಲ್ಲಿ ಗುರು ಲಾಭ ಸ್ಥಾನದಲ್ಲಿ, ಉಚ್ಚ ಸ್ಥಾನದಲ್ಲಿ ಇದ್ದಾರೆ, ತುಂಬಾ ಪಾಸಿಟಿವ್. ರಾಜಕೀಯ ಕ್ಷೇತ್ರದಲ್ಲಿ ಇರ್ತಕ್ಕಂಥವ್ರಿಗೆ 17ನೇ ತಾರೀಕು ನಂತರ ಮತ್ತಷ್ಟು ಮಗದಷ್ಟು ಅಭಿವೃದ್ಧಿಯನ್ನು ಹೊಂದಬಹುದು. ಅಧಿಕಾರ ಪಟ್ಟಕ್ಕೆ ಇರುವಂತ ಸಾಧ್ಯತೆ. ಹೋಟೆಲ್ಲು, ಲಾಡ್ಜಿಂಗು, ಪಾರ್ಟಿ ಹಾಲು ಈ ತರ ಇಟ್ಕೊಂಡಿರ್ತಕ್ಕಂಥವ್ರಿಗೆಲ್ಲ ತುಂಬಾ ಚೆನ್ನಾಗಿದೆ. ಸ್ವಲ್ಪ ಸೋಂಬೇರಿತನವನ್ನ ನಿವಾರಣೆ ಮಾಡ್ಕೋಬೇಕು. ಬೆಳಗ್ಗೆ ಬೇಗ ಎದ್ದೇಳೋದು ಅಭ್ಯಾಸ ಮಾಡ್ಕೋಬೇಕು. ರಾತ್ರಿ ಬೇಗ ಮಲಗೋದು ಅಭ್ಯಾಸ ಮಾಡ್ಕೋಬೇಕು. ತಿಂಗಳ ಅಂತ್ಯದಲ್ಲಿ ಏನೋ ಒಂದು ಅದೃಷ್ಟದ ಅಭಿವೃದ್ಧಿ ಅನ್ನೋದು ಕಾಣಬಹುದು. ಕೋರ್ಟ್ ಕಚೇರಿಗಳಲ್ಲಿ ಜಯಪ್ರಾಪ್ತಿ ಇದೆ. ಬಂಡವಾಳ ಆಗಮನದಿಂದ ಅಂದ್ರೆ ದುಡ್ಡು ಬರೋದನ್ನ ಸರಿಯಾದ ಜಾಗದಲ್ಲಿ ನೀವು ಅದನ್ನ ಇನ್ವೆಸ್ಟ್ ಮಾಡೋದು ತುಂಬಾ ಒಳ್ಳೆಯದು. ರೈತರಿಗೆ ಕೃಷಿ ಕ್ಷೇತ್ರದಲ್ಲಿ ಅಭಿವೃದ್ಧಿ ಆಗುತ್ತೆ. ಒಳ್ಳೆ ಮಳೆ, ಒಳ್ಳೆ ಬೆಳೆ ಅಭಿವೃದ್ಧಿಯಾಗಿ ಸಂತೋಷವಾಗಿ ಇರ್ತಾರೆ. ಇನ್ನು ಮಧ್ಯವರ್ತಿ ಕೆಲಸ ಮಾಡುವಂಥವ್ರು, ಮೀಡಿಯೇಟರ್ಸ್ ಅಂತೀವಲ್ಲ, ಅವ್ರಿಗೆಲ್ಲ ತುಂಬಾ ಚೆನ್ನಾಗಿರುತ್ತೆ. ಧನ ಲಾಭ ಇದೆ. ಅಧಿಕ ತಿರುಗಾಟ ಮಾತ್ರ ಜಾಸ್ತಿ ಆಗುತ್ತೆ. ಸ್ವಲ್ಪ ಆರೋಗ್ಯದ ಕಡೆ ಒಂಚೂರು ಗಮನ ಕೊಡೋದು ಒಳ್ಳೆಯದು. ಸಾರ್ಥಕದ ಜೀವನ ನಿಮ್ಮ ವೃತ್ತಿಯನ್ನು ಬದಲಾವಣೆ ಮಾಡುತ್ತೆ. ಎಂದೂ ಸಿಗದೇ ಇರತಕ್ಕಂಥ ಸಂತೋಷವನ್ನ ಕಾಣ್ತೀರಾ. ಮನೆ ಕಟ್ಟುವಂತ ಅಥವಾ ಖರೀದಿಸುವಂತ ಕೆಲಸ ನೀವು ಮುಂದುವರಿಸಿದ್ರೆ ತುಂಬಾ ಒಳ್ಳೆ ವಿಶೇಷವಾದ ಫಲ ಸಿಗುತ್ತೆ. ಕನ್ಯಾ ರಾಶಿಯವರಿಗೆ ಈ ವರ್ಷವೇ ತುಂಬಾ ಚೆನ್ನಾಗಿದೆ ಬಿಡಿ. ಅದರಲ್ಲೂ ಈ ತಿಂಗಳಂತೂ ಎಸ್ಪೆಷಲಿ ತುಂಬಾನೇ ಚೆನ್ನಾಗಿರುತ್ತೆ. ಶುಕ್ರ ಒಂದು ಮಾತ್ರ ನಿಮಗೆ ಬಲಹೀನನಾಗಿರ್ತಾನೆ. ಶುಕ್ರ ಬಲಹೀನನಾದ್ರೆ ಲಕ್ಷ್ಮಿ ಆರಾಧನೆ ಮಾಡುವಂಥದ್ದು. ಪ್ರತಿದಿನ ಶ್ರೀ ಸೂಕ್ತ ಮಂತ್ರವನ್ನ ಕೇಳಿ, ಹಾಗೆ ನಮಸ್ತೆಸ್ತು ಮಹಾಮಾಯೆ ಶ್ರೀಪೀಠೆ ಸುರಪೂಜಿತೆ ಶಂಖ ಚಕ್ರ ಗದಾಹಸ್ತೆ ಮಹಾಲಕ್ಷ್ಮಿ ನಮೋಸ್ತುತೆ ಅನ್ನುವಂಥ ಲಕ್ಷ್ಮಿ ಅಷ್ಟಕ ಇದೆ. ಇದನ್ನೆಲ್ಲ ನೀವು ಕೇಳ್ತಾ ಇರಿ ಅಥವಾ ಬಂದ್ರೆ ಹೇಳ್ತಾ ಇರಿ. ಲಕ್ಷ್ಮಿಯ ಒಂದು ಸ್ತೋತ್ರಗಳನ್ನ ಕೇಳುವುದು, ಮನೆಯಲ್ಲಿ ಪ್ರತಿನಿತ್ಯ ದೇವರಿಗೆ ಒಂದು ಪೂಜೆಯನ್ನು ಮಾಡಿ ಕುಂಕುಮವನ್ನು ಧಾರಣೆ ಮಾಡುವಂಥದ್ದು, ಇದೆಲ್ಲವೂ ಕೂಡ ನಿಮಗೆ ಶುಕ್ರನನ್ನು ಬಲ ಮಾಡೋದಕ್ಕೆ ಸಪೋರ್ಟ್ ಮಾಡಿ ಹೆಚ್ಚಿನ ಸಕ್ಸಸ್ ಅನ್ನು ಕೊಡುತ್ತೆ. ಯಾವುದೇ ಭಯ ಪಡೋ ಅವಶ್ಯಕತೆ ಇಲ್ಲ, ಯಾವುದೇ ಸಂದೇಹ ನಿಮಗೆ ಬೇಡ. ಧೈರ್ಯವಾಗಿರಿ. ಕನ್ಯಾ ರಾಶಿಯವರಿಗೆ ಮತ್ತಷ್ಟು ಮಗದಷ್ಟು ಸಕ್ಸಸ್ ಅಭಿವೃದ್ಧಿಯನ್ನು ಕಾಣಬಹುದಾಗಿದೆ. ನೋಡಿದ್ರಲ್ಲ ವೀಕ್ಷಕರೇ, ಕನ್ಯಾ ರಾಶಿಯವರ ಆಗಸ್ಟ್ ತಿಂಗಳ ಮಾಸ ಭವಿಷ್ಯ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮುಖ್ಯವಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಪ್ರತಿನಿತ್ಯ ನಾನು ಪೂಜೆ ಮಾಡುವಂತಹ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಆಶೀರ್ವಾದ ಅನುಗ್ರಹ ಸದಾಕಾಲ ಮತ್ತೊಮ್ಮೆ ನಿಮ್ಗೆ ಸಿಗಲಿ ಅಂತ ಪ್ರಾರ್ಥನೆ ಮಾಡ್ತಾ, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.